ಗೊಂದಲ ಆಗ್ಬಾರ್ದು. ಈ ಮೆಂಬರ್ ಕೊಡಬೇಕಾದ್ರೆ ನಾವು ಯಾರಿಗೆ ಕೊಡೋದು, ಯಾವತ್ತು ಅಲ್ಲಿ ಕೊಡೋಣ ಇಲ್ಲಿ ಕೊಡೋಣ ಹಂಗೆ ಹಿಂಗೆ ಅಂತ ಆಗ್ಬಾರ್ದು. ನೀವ್ ಏನಿದ್ದೀರಿ ಇವತ್ತೇ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೇಕಲ್ಲ, ಇಲ್ಲಿ ಸೇರ್ಬೇಕು, ಇಲ್ಲಿಂದ ಇಲ್ಲಿ ಮೆರವಣಿಗೆ ಹೋಗ್ಬೇಕು, ಅಲ್ಲಿಂದ ಒಂದು ಮೆಮೊರಂಡಮ್ ಯಾರು ಎಸಿ ಕೊಡೋದ, ಡೆಪ್ಯೂಟಿ ತಹಸೀಲ್ದಾರ್ ಕೊಡೋದ, ಇಲ್ಲಿ ಮಧುಗಿರಿಗೆ ಹೋಗ್ಬಿಟ್ಟು ಅಧ್ಯಕ್ಷ ಜವಾಬ್ದಾರಿ ಕೊಟ್ಟು ಅವ್ರು ಹೋಗ್ಬಿಟ್ಟು ಅಲ್ಲಿ ತುಮಕೂರು ಎಸಿ ಕೊಡೋದ, ಡಿಸಿ ಕೊಡೋದ, ಇಷ್ಟು ಒಂದು 5 ಜನ ಸೇರ್ಕೊಂಡು ಅಲ್ಲೊಂದು ಬೆಟ್ಟಗೊಂದು ತೀರ್ಮಾನ ಮಾಡೋದಿಲ್ಲ. ತೀರ್ಮಾನ ಮಾಡಿ ಅದಕ್ಕೊಂದು ಅಂತಿಮ ನಿರ್ಧಾರದಿಂದ ಮುಂದಕ್ಕೆ ಫೈನಲ್ ತೀರ್ಮಾನ ಇವತ್ತು ಮಾಡಿ ಮುಗಿಸೋಣ ಅಂತ ನಮ್ಮ ಮುಖಂಡರು ಎಲ್ಲ ಮುಖಾಂತರ ನಾನು ಕೇಳ್ಕೊತ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಗಟ್ಟಿ ಐತೆ ಹೋಗಿ ರಾಜಣ್ಣವ್ರಿಗೆ ಬಲ ಇದೆ, ರಾಜಣ್ಣವ್ರಿಗೆ ಧೈರ್ಯ ಒಂದು ಮನೋಭಾವ ಇಟ್ಕೊಂಡು ಒಂದು ಗ್ರಾಮದಿಂದ ನಾನು 50 ಜನ ತೋರಿಸ್ತೀನಿ ಅನ್ನೋ ಮಟ್ಟಕ್ಕೆ ನಾವು ಮಾಡ್ತೀವಿ. ನಾನು ಮೈತಂಡಿಂದ 50 ಜನ ತರ್ತೀನಿ, 50 ಜನ. ಯಾಕಂದ್ರೆ ಸುಮ್ಮನೆ ಹಂಗಾಯ್ತು ಅಷ್ಟೇ, ಸುಮ್ಮನೆ ಏನೋ ಬಂದ್ಬಿಟ್ಟು ಇಲ್ಲೆಲ್ಲ ಹೂಗಳು ಹಾಕೊಂಡು ಹೋಗೋಕ್ಕಿಂತ ದಯವಿಟ್ಟು ಸ್ಪೀಡ್ ಮಾಡಕ್ಕೆ ಎಲ್ಲರೂ ಒಂದು ದೃಢ ನಿಲುವು ತಗೊಂಡು ಒಂದು 1000 ಜನ ಸೇರಿಸಿ 9 ಅವರು ಪ್ರತಿಭಟನೆ ಮಾಡಿ ಕೂಗು ಬೇರೆ ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಇದಕ್ಕೆ ಅವಕಾಶ ಮಾಡ್ಕೊಳ್ಬೇಕು, ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೊಡಗೇರಿ ಎಲ್ಲ ಮುಖಂಡರು ಹಾಗೂ ಇಲ್ಲೇನು ಬಂದಿರೋಂಥ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರು ಹಾಗೂ ಎಲ್ಲ ಮುಖಂಡರಿಗೂ ಹೊಂದಿಸಿ ನಾನು ಮಾತನಾಡಲ್ಲ. ಇದಕ್ಕೆ ಟೈಮ್ ಆಗಬೇಕು, ಯಾವಾಗ ಆಗಲೇ ಮಾಡ್ಬೇಕಾಗಿತ್ತು, ಈಗಲೇ ಮಾಡ್ಬೇಕಂತ ಏನಿಲ್ಲ. ಆದ್ರಿಂದ ತಾವೆಲ್ಲ ದಯವಿಟ್ಟು ನಮ್ಮ ಇವರು ಕಾಂತರಾಜ್ ಸರ್ ಹೇಳಿದಂಗೆ ಒಂದು ಹಳ್ಳಿಯಿಂದ 50 ಜನ ಆದ್ರೂ 2,500 ರಿಂದ 3,000 ಜನ ಸೇರಿಸ್ಬೋದು. 48 ಹಳ್ಳಿ ಇದಾವೆ ನಮ್ಮ ಹೋಬಳಿಗಳಲ್ಲಿ. ನಮ್ಮ ಹೋಬಳಿಯಲ್ಲಿ 50 ಜನ ಆದ್ರೂ ಕನಿಷ್ಠ 2,000 ರಿಂದ 2,500 ಜನ ಸೇರ್ಬೋದು. ಎಲ್ಲ ನಾವು ಇಡೀ ನಮ್ಮ ತಾಲೂಕಲ್ಲೇ ನಮ್ಮ ಹೋಬಳಿ ಕೊಡಗೇರಿಯಿಂದ ಗುರುತಿಸ್ಬೇಕು, ಅಷ್ಟೊಂದು ಜನ ಸೇರ್ಬೇಕು ಅಂತ ನಮ್ಮ ಒಂದು ಆಸೆ. ಆದ್ರಿಂದ ದಯವಿಟ್ಟು ನಾವು ಮುಖಂಡಗಳೆಲ್ಲ ಕೇಳ್ಕೊಳ್ಳೋದೇನಂದ್ರೆ ಎಲ್ಲ ಸ್ವಲ್ಪ ಜನ ಕರ್ಕೊಂಡ್ ಬರ್ಬೇಕು, ನೀವು ಮನಸ್ಸು ಮಾಡಿ ಸ್ವಲ್ಪ ಜನ ಕರ್ಕೊಂಡ್ ಬರ್ಬೇಕು. ಇಲ್ಲೆಲ್ಲ ಒಂದು ನೋಡಿ, ಚಾಮರಾಜನಗರದಲ್ಲಿ ಮಾಡವ್ರೆ, ಮೈಸೂರಲ್ಲಿ ಮಾಡವ್ರೆ, ಹಾಸನದಲ್ಲೂ ಮಾಡವ್ರೆ, ಎಲ್ಲಾ ಕಡೆನೂ ಸೈಟ್ಗಳು ಮಾಡವ್ರೆ, ಇದೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಹೋಬಳಿ ಉದಾಹರಣೆ, ಯಾಕಂದ್ರೆ ರಾಜಣ್ಣವ್ರಿಗೆ ಜಾಸ್ತಿ ಓಟ್ ಕೊಟ್ಟಂತ ಹೋಬಳಿ ಇದು. ಅದಕ್ಕೋಸ್ಕರ ನನ್ನ ಸಾಹೇಬ್ ಹೇಳಿದ್ರು ಇದರಲ್ಲಿ ಇದೇ ಹೋಬಳಿಗೆ ಜಾಸ್ತಿ ಓಟ್ ಕೊಟ್ಟಿರೋದು ಅಂತ. ಅದಕ್ಕೆ ಪ್ರತಿಯೊಂದು ಹಳ್ಳಿಗಳಲ್ಲೂ 55 ಜನ 200 ಜನ ಕರ್ಕೊಂಡ್ ಬಂದ್ರಿ, ಒಳ್ಳೆ ಯಶಸ್ವಿಯಾಗಿ ಮಾಡೋಣ. ಏನಂದ್ರೆ ನಾವು ಸುಮ್ಮನೆ ಏನೋ ಮಾತಾಡಿ ಏನೋ ಮಾಡೋದಲ್ಲ, ಈ ಕೂಗು ಡೆಲ್ಲಿ ಕೇಳಿಸ್ಬೇಕು, ರಾಹುಲ್ ಗಾಂಧಿ ಕೇಳಿಸ್ಲೇಬೇಕು. ರಾಜಣ್ಣ ಸಾಹೇಬ್ರು ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಯಾಕಂದ್ರೆ ಅವರು ಇಲ್ಲ, ಅವರು ಯಾವತ್ತೂ ರಾಜಕಾರಣದಲ್ಲೇ ಆದ್ರೆ ಸಾಮಾನ್ಯ ಜನಗಳು ಏನಿದ್ದಾರೆ, ನಮ್ಮಂತ ಜನಗಳಿಗೆ ಇವತ್ತು ಅವರು ಒಂದು ಮಂತ್ರಿಯಾಗಿ ಸಾಧಾರಣ ಮಂತ್ರಿಯಾಗಿದ್ದರೆ 1000 ಜನಕ್ಕೆ ಉದ್ಯೋಗ ಕಟ್ಟುವಂತ ಅವಕಾಶ ಸಿಗ್ತಾ ಇತ್ತು. ಅದಲ್ಲದೆ ನಾವು ಏನು ಪ್ರಬಲ ಒಂದು ರೈತರು ದೊಡ್ಡ ರೈತರು ಮಾತ್ರ ಸೇರ್ಕೊಂಡ ಕಾಲದಲ್ಲಿ ಬಡ ರೈತರಿಗೂ 6 ಎಕರೆ ಇರೋ ಜಮೀನು ರೈತರಿಗೂ ಇವತ್ತು ಸಿಕ್ಕುವಂತ ರೀತಿ ಆಗಿದೆ ಅಂದ್ರೆ ಅದು ಅವರಿಂದಲೇ ಸಾಧ್ಯ. ಇವಾಗ ಸುಮಾರು ದಿನಗಳಿಂದ ನಡೀತಾವೆ. ಅವರು ನಮ್ಮ ರಾಜ್ಯದಲ್ಲಿ ಪಟ್ಟಣದಲ್ಲೂ ಕೂಡ ಒಂದು ಅಭಿಮಾನ ಹೊಂದಿರುವಂತ ಶಕ್ತಿ ಇರುವಂತ ರಾಜಣ್ಣವರು ಅವರು ಇಡೀ ಏಕಾಏಕಿ ಯಾವುದೇ ಒಂದು ಅವರಿಗೆ ಒಂದು ನೋಟಿಸ್ ಕೊಡದೇ, ಅವರ ಹತ್ರ ಒಂದು ಪ್ರಶ್ನೆ ಕೇಳಿದರೆ, ಯಾವುದೋ ಒಂದು ಪಿತೂರಿಗಳು, ರಾಜ್ಯ ಪಿತೂರಿಗಳು, ದೆಹಲಿ ಪಿತೂರಿಗಳು, ಯಾವುದೋ ಒಂದು ಇದರಿಂದ ಅವರನ್ನ ಬರ್ತರಪ್ ಮಾಡಿರುವ ವಿಚಾರ ಇಲ್ಲಿಗೆ ಸರಿಸುಮಾರು 3-4 ದಿವಸ ಅವರು ತಿಂಗಳಾಗಿದೆ. ಈ ತಿಂಗಳಿಂದ ಆವತ್ತಿಂದಲೂ ಎಲ್ಲಿವರೆಗೂ ರಾಜ್ಯಾದ್ಯಂತ ಎಲ್ಲಾ ಕಡೆ ನಡೀತಾನೆ ಇದೆ. ಅವತ್ತು ನಿಂತಿಲ್ಲ, ಪ್ರತಿದಿನ ಪತ್ರದಲ್ಲಿ ಮಾತುಗಳಲ್ಲಿ ಬರ್ತಾನೆ ಇದೆ. ಆದ ಕಾರಣ ನಮ್ದು ತಾಲೂಕು ಆಯಿತು, ಜಿಲ್ಲೆ ಆಯಿತು. ಈಗಾಗಲೇ ಯಾರೋ ಹೇಳಿದಂಗೆ ಅದು ತಾಲೂಕಲ್ಲೂ ನಾವು ಈ ರೀತಿ ಪೂರ್ವಭಾವಿ ಸಭೆ ಅಂತ ಕೂತು ಮಾತಾಡುವಾಗ ಯಾರೋ ಬಂದ್ಬಿಟ್ರು ನಿಲ್ಸ್ಕೊಂಡ್ಬಿಟ್ರು, ಎದ್ದೋಡ್ರಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಮಾಡಿಬಿಟ್ಟು ಅದೆಲ್ಲ ನದಿ ಸಾಗುವಂತ ತೆಗೆದಿದ್ದು. ನಾವು ಕೂತಿದ್ದು ನಾಳೆ ಮಾಡೋಣ ಅಂದ್ರೆ ಅವತ್ತೇ ಕರ್ಕೊಂಡು ಹೋಗ್ಬಿಟ್ಟು ಏನೆಲ್ಲ ಒಂದು 5,000 ಜನ ಇದ್ರೆ ಕರ್ಕೊಂಡು ಹೋಗಿ ಮುಗಿಸ್ಬಿಟ್ರು, ಎಲ್ಲ ಮಾಡ್ತಿದ್ರು. ಅದೊಂದು ಹಿಂಗಾಯ್ತು. ಇನ್ನು ಜಿಲ್ಲೆಯದು ಅದನ್ನು ಅರಿಮುರಿಯಾಗಿ ಮಾಡಿಬಿಟ್ಟು ಅದನ್ನು ಸಾಕಷ್ಟು ಜನ ಸೇರ್ಲಿಲ್ಲ. ಆದ ಕಾರಣ ಇದು ನಮ್ಮದು ಕೊಡಗೇರಿ ತಾಲೂಕು, ಅದರಲ್ಲಿ ಕೊಡಗೇರಿಯಲ್ಲಿ ಹೋಬಳಿ. ಈ ಕೊಡಗೇರಿ ಹೋಬಳಿಯಲ್ಲಿ ಪ್ರತಿ ಸಾರಿ ನಾವು ರಾಜಣ್ಣವ್ರಿಗೆ ಅತಿ ಹೆಚ್ಚು ಬಹುಮತ ಕೊಟ್ಟಿರುವುದು. ಇದು ಕಾಂಗ್ರೆಸ್ ಗೆದ್ದು ಅನ್ನೋದು ಈಗ